ಹಲೋ ಗೆಳೆಯರೇ, ನಮಸ್ಕಾರ. ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ 15 ಅಕ್ಟೋಬರ್ಲಿಂದ ಈಗ ನಿಮ್ಮ ಯೂಟ್ಯೂಬ್ ಮೇಲೆ ಒಂದು ಬಹಳಷ್ಟು ಇಫೆಕ್ಟ್ ಬೀಳುತ್ತಿದೆ. ಏನೇನು ಬೀಳುತ್ತಿದೆ, ಯಾವ್ಯಾವ ಥರದ ಒಳ್ಳೆದಿದೆಯೋ ಅದು ಕೆಟ್ಟದಿದೆಯೋ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋ ಲಾಸ್ಟಿಂದ ನಾನು ನೋಡ್ರಿ. ನಿನ್ನ ರಾತ್ರಿ ನನಗೆ ಒಂದು ಮೇಲ್ ಬಂತು. ಆ ಮೇಲಿನ ಪ್ರಕಾರ ಇಲ್ಲಿ ಏನು ಬರ್ದಿದೆ ಅದು ನಿಮಗೆ ಸ್ಕ್ರೀನ್ ಶಾಟ್ ಇಲ್ಲಿ ಹಾಕ್ಲಾಗ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನ್ಯೂ ಲಾಂಗರ್ ಯೂಟ್ಯೂಬ್ ಶಾರ್ಟ್ಸ್ ಆರ್ ಹಿಯರ್ ಅಂತ ಒಂದು ಅಪ್ಡೇಟ್ ಬಂದಿದೆ. ಯೂಟ್ಯೂಬ್ನ ಒಂದು ಒಳ್ಳೆ ಅಪ್ಡೇಟ್, ನನ್ನ ಪಾಲಿಗಂದ್ರೂ ಒಳ್ಳೇದು. ಇದು ಯಾವುದೇ ಯೂಟ್ಯೂಬ್ ಅಂತ ತರಲಿ, ಕೆಲವೊಂದ್ಸಲ ಬ್ಯಾಡ್ ಅಪ್ಡೇಟ್ ತರ್ತಾರ, ಈ ಕೆಲವೊಂದು ಸರ್ತಿ ಒಳ್ಳೆ ಅಪ್ಡೇಟ್ಗಳು ಇರ್ತಾವ. ಆದ್ರೆ ಬ್ಯಾಡ್ ಅಪ್ಡೇಟ್ಗಳು ಭಾಳ ಕಡಿಮೆ. 99% ಒಳ್ಳೆ ಅಪ್ಡೇಟ್ಗಳನ್ನು ಯೂಟ್ಯೂಬ್ ತಮ್ಮ ಕ್ರಿಯೇಟರ್ಸ್ಗೋಸ್ಕರ ತರ್ತಾನೆ ಇರ್ತೈತಿ. ಇಲ್ಲಿ ಇದರದ್ದು ಏನಿದೆ ಅಂದ್ರೆ 15 ಅಕ್ಟೋಬರ್ಲಿಂದ ನೀವು ನಿಮ್ಮ ಚಾನಲ್ ಮೇಲೆ ಈಗ 1 ನಿಮಿಷದ ಒಂದು ವಿಡಿಯೋ ಹಾಕಿದ್ರೆ ಅದು ಶಾರ್ಟ್ನಲ್ಲಿ ಹೊಕ್ಕಿತ್ತು. ಓಕೆ, ಈಗ 1 ನಿಮಿಷದಿಂದ 3 ನಿಮಿಷ ತನಕ ನೀವು ಲಾಂಗ್ ವಿಡಿಯೋನು ಕೂಡ ಮಾಡಿದ್ರು ಕೂಡ ಅದು ಶಾರ್ಟ್ನಲ್ಲಿ ಕೌಂಟ್ ಆಕೈತಿ. ಇದರಿಂದ ಬೆನಿಫಿಟ್ ಏನೇನಾಕೈತಿ ಗೊತ್ತೈತೇನ್ರಿ? 1 ಸೆಕೆಂಡ್ ಹಿಡಿದು 59 ಸೆಕೆಂಡ್ ತನ ನೀವೇನು 1 ನಿಮಿಷದ ಒಳಗಡೆಯಿಂದ ಏನು ಯಾವ ಶಾರ್ಟ್ ವಿಡಿಯೋ ನೀವು ವಿಡಿಯೋ ಹಾಕ್ತಿದ್ರಲ್ಲ ಅದು ಶಾರ್ಟ್ನಲ್ಲಿ ಹೋಗ್ತಿತ್ತು. ಅದರ ಮೇಲೆ ದಬಾಶಿ ವ್ಯೂಸ್ ಬರ್ತಿದ್ದು. ಓಕೆ, ಆ ಶಾರ್ಟ್ ಫೀಡ್ನಲ್ಲಿ ಹೋದಾಗ ಅಲ್ಲಿ ಒಂದು 4 ಶಾರ್ಟ್ ನೀವು ಸ್ಕ್ರೋಲ್ ಮಾಡೋ ಹೊತ್ನಾಗ 4 ಶಾರ್ಟ್ ಸ್ಕ್ರೋಲ್ ಮಾಡ್ತೀರಿ, ಒಂದು ಆ್ಯಡ್ ಬತ್ತು. ಆ ಆ್ಯಡ್ ರೆವೆನ್ಯೂ ಆ 4 ಶಾರ್ಟ್ ಯಾವ್ಯಾವ ಶಾರ್ಟ್ ನೀವು ಹೋಗ್ಯಾವಲ್ಲ ಅದರೊಳಗೆ ಡಿವೈಡ್ ಮಾಡ್ತಿತ್ತು. ಈಗಿಲ್ಲ, ನಿಮ್ಮದು ಒಂದು 3 ನಿಮಿಷದಿಂದ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದರೆ ಅದು ಯೂಟ್ಯೂಬ್ ಶಾರ್ಟ್ನಲ್ಲಿ ಕೂಡ ಹೋಗ್ತೈತಿ, ಚಾನಲ್ ಮೊನಿಟೈಸ್ನ ಕೂಡ ಆಕೈತಿ. ಮತ್ತು YPP ಪ್ರೋಗ್ರಾಮ್ದ ಒಂದು ಇದು ಕ್ರೈಟೇರಿಯಾ ಇದೆಯಲ್ಲ, ಅದು 10 ಲಕ್ಷ ವ್ಯೂಸ್, 10 ಮಿಲಿಯನ್ ವ್ಯೂಸ್ ಅದ್ರ ಒಳಗೂ ಕೂಡ ನಿಮ್ಮ ಆ ವ್ಯೂಸ್ಗಳು ಕೌಂಟ್ ಆಕ್ಕವ. ಸೊ ಇದು ಒಂದು ಒಳ್ಳೇದು ಅಪ್ಡೇಟ್ ಐತೀನಿ. ಸೊ ಈ ಇದನ್ನ ನೀವು 1 ನಿಮಿಷದ ಒಂದು ಶಾರ್ಟ್ ವಿಡಿಯೋ ಮಾಡ್ತಿದ್ರೆ ಅದು ಶಾರ್ಟ್ನಲ್ಲಿ ಹೋಗ್ತೈತಿ, ನೋ ಪ್ರಾಬ್ಲಮ್. ಅದಕ್ಕೆ ಯಾವುದೂ ಒಂದು ಇದನ್ನೇ ಇಲ್ಲ. ಈಗ 3 ನಿಮಿಷದ ತನಕ ವಿಡಿಯೋ ನೀವು ಕೂಡ ಆ ಶಾರ್ಟ್ನಲ್ಲಿ ಕೂಡ ನೀವು ತೊಗೊಂಡು ಹೋಗಬಹುದು. ಈಗ ಅದರದ್ದು ಏನು ಕಂಡೀಷನ್ ಇದೆ, ಅದು ವರ್ಟಿಕಲ್. ಇದು ಒಂದು ಫೋನ್ ಇದೆಯಲ್ಲ, ಇದು ಉದ್ದವಾಗಿ ಈ ಥರ ಮಾಡಬೇಕು, ಈ ಥರ ಮಾಡಿದರೆ ಅದು ಹಾರಿಜೆಂಟಲ್ ಒಳಗೆ ಬರ್ತೈತಿ. ಇದು ವರ್ಟಿಕಲ್. ಇದು ನೀವು ಶಾರ್ಟ್ ಫಾರ್ಮ್ಯಾಟ್ನಲ್ಲಿ 9:16ನ್ಯಾಗ ನೀವು ಆ ಫಾರ್ಮ್ಯಾಟ್ನಲ್ಲಿ ಮಾಡ್ಬೋದು, ಅಥವಾ ಸ್ಕ್ವೇರ್ ಇರ್ತೈತಿಲ್ಲ 1:1 ಸ್ಕ್ವೇರ್ ಆ ಫಾರ್ಮ್ಯಾಟ್ನಲ್ಲಿ ನೀವು ವಿಡಿಯೋ ಮಾಡಿದ್ರು ಕೂಡ ಅದು ಶಾರ್ಟ್ನಲ್ಲಿ ಹೋಗ್ತೈತಿ. ಸೊ ಈ ಅಪ್ಡೇಟ್ ನನಗಂತೂ ಭಾಳ ಇಷ್ಟ ಆಗೈತಿ. ನೀವು ಕೂಡ ಇಷ್ಟ ಆಕೈತಿ, ಯಾಕಂದ್ರೆ ಇದರಿಂದ ಬೆನಿಫಿಟ್ ಭಾಳಷ್ಟು ಆಗುವುದವ. ನಾನು ಯಾವುದೇ ಒಂದು 3 ನಿಮಿಷದ ಒಂದು ವರ್ಟಿಕಲ್ ಸೈಜ್ನಲ್ಲಿ ನಾನು ವಿಡಿಯೋ ಮಾಡಿ ನನ್ನ ಚಾನಲ್ ಮೇಲೆ ಹಾಕಿದರೆ ಅದು ಈ ಕಡೆ ಲಾಂಗ್ನಲ್ಲಿ ಕೂಡ ಹೋಗ್ತೈತಿ, ಈ ಕಡೆ ಶಾರ್ಟ್ನಲ್ಲಿ ಕೂಡ ಹೋಗ್ತೈತಿ. ಲಾಂಗ್ನಲ್ಲಿ ಹೆಂಗೆ ಹೋಗ್ತೈತಿ ಅಂದ್ರೆ ಅದು ಬ್ರೌಸ್ ಫೀಚರ್ನಲ್ಲಿ ತೋರಿಸ್ತೈತಿ. ಬ್ರೌಸ್ ಫೀಚರ್ನಲ್ಲಿ ತೋರಿಸಿದ್ರೆ ಅದಕ್ಕೆ ಕ್ಲಿಕ್ ಬಂದರೆ ಅದು ಆ್ಯಡ್ನು ಬರ್ತಾವ. ಮತ್ತು ಶಾರ್ಟ್ನಲ್ಲಿ ಕೂಡ ಅದು ಸ್ಕ್ರೋಲ್ ಆಗ್ತಾ ನನ್ನ 3 ನಿಮಿಷದ ವಿಡಿಯೋ ಅಲ್ಲಿ ಆಡಿಯನ್ಸ್ ಶಾರ್ಟ್ ಫೀಡ್ನಲ್ಲಿ ನನ್ನ ಬತ್ತಂದ್ರೆ ಅದರಿಂದ ಕೂಡ ನನ್ನ ವಿಡಿಯೋಸ್ ಮೇಲೆ ವ್ಯೂಸ್ ಬರ್ತಾವ, ಎಂಗೇಜಿಂಗ್ ಬರ್ತೈತಿ. ಮತ್ತು ವಿಡಿಯೋ ಚೆನ್ನಾಗಿದ್ದರೆ ಅದು ಶಾರ್ಟ್ದವರು ಕೂಡ ನನಗೆ ಇದು ನನ್ನ ಆ ಲಾಂಗ್ ವಿಡಿಯೋನು ಕೂಡ ನೋಡ್ತಾರೆ. ಈಗ ಏನಾಕಿತ್ತು, ನಿಮ್ಮ ಚಾನಲ್ ಮೇಲೆ ನೀವು ಶಾರ್ಟ ಹಾಕ್ತಾ ಹೋಗಿರಿ. ಇನ್ನೊಂದು ಇದರ ಬೆನಿಫಿಟ್ ಏನಪ್ಪ ಅಂದರೆ, ನಿಮ್ಮ ಚಾನಲ್ ಮೇಲೆ ಬರೀ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ರಿ, ಲಾಂಗ್ ವಿಡಿಯೋ ಒಟ್ಟು ಅಪ್ಲೋಡ್ ಮಾಡಿಲ್ಲ. ಅದರಿಂದ ನಿಮ್ಮ ಚಾನಲ್ ಏನಾಯಿತು, ಮೊನಿಟೈಸ್ ಆಯಿತು. ಹೇಳ್ತಾರೆ, ಮೊನಿಟೈಸ್ ಆದಮೇಲೆ ನೀವು ಈಗ ಬತ್ತು ಏನಪ್ಪ ಹ್ಯಾಂಗಾರ ಮಾಡಿ ನಾನು ಶಾರ್ಟ್ ವಿಡಿಯೋ ಮಾಡಿ ಈಗ ನಾನು ಮೊನಿಟೈಸ್ ಅಂತೂ ಮಾಡ್ಕೊಂಡಿನಿ. ಆದರೆ ಶಾರ್ಟ್ನಲ್ಲಿ ಅಷ್ಟು ರೆವೆನ್ಯೂ ಆಗೋದಿಲ್ಲ ಅಂತ ಈಗ ಲಾಂಗ್ ವಿಡಿಯೋ ಮಾಡಿದರೆ ಚಲೋ ಆಕಿತ್ತು. ಈಗ ಲಾಂಗ್ ವಿಡಿಯೋ ನೋಡಂಗಿಲ್ಲಲ್ಲ ಮಂದಿ. ಶಾರ್ಟ್ ವಿಡಿಯೋ ಆಡಿಯನ್ಸ್ ಲಾಂಗ್ ವಿಡಿಯೋ ಯಾವತ್ತೂ ನೋಡಂಗಿಲ್ಲ. ಇದು ಮಾತು ತಲೆಯಾಗಲಿ, ನೀವು ಇಟ್ಕೋರಿ. ಈಗ ಇದರದಿಂದ ಏನು ಬೆನಿಫಿಟ್ ಆಕೈತಿ, ನಿಮ್ಮ ಚಾನಲ್ ಮೇಲೆ ನೀವು 1 ನಿಮಿಷಕ್ಕಿಂತ 3 ನಿಮಿಷ ತನಕ ಒಂದು ವಿಡಿಯೋ ನೀವು ಹಾಕಿದರೆ ಆ ಶಾರ್ಟ್ನಲ್ಲಿ ಫೀಡ್ನಲ್ಲಿ ಹೋದಾಗ ಶಾರ್ಟ್ದವರು ಕೂಡ ನಿಮ್ಮ ವಿಡಿಯೋ ನೋಡಲಿ ಅಂತ ಈ ಅಪ್ಡೇಟ್ ತಂದಿರಬಹುದು, ನನ್ನ ಅನಿಸಿನ ಪ್ರಕಾರ. ನನ್ನ ಒಂದು ಥಿಂಕ್ ನಾನು ಮಾಡಿದ್ದೀನಿ. ಸೊ ಇದು ಒಂದು 15 ಅಕ್ಟೋಬರ್ಕ್ಕಿಂತ ಮೊದಲು ಯಾವ ವಿಡಿಯೋನು ವರ್ಟಿಕಲ್ ಸೈಜ್ನಲ್ಲಿ 3 ನಿಮಿಷ ತನಕ ಏನು ವಿಡಿಯೋ ಮಾಡಿರಲ್ಲ ಅದು ಶಾರ್ಟ್ ಫೀಡ್ನಲ್ಲಿ ಹೋಗಂಗಿಲ್ಲ. 15 ಅಕ್ಟೋಬರ್ಕ್ಕಿಂತ ಮೊದಲು. 15 ಅಕ್ಟೋಬರ್ ನಂತರ ನೀವು ಯಾವುದೇ ವರ್ಟಿಕಲ್ ಮತ್ತು ಸ್ಕ್ವೇರ್ ಸೈಜ್ನಲ್ಲಿ ನೀವು ಯಾವುದೇ ಒಂದು 3 ನಿಮಿಷ ತನಕ ಒಂದು ವಿಡಿಯೋ ಮಾಡಿದರೆ ಅದು ಶಾರ್ಟ್ ಫಿಲ್ಮ್ನಲ್ಲಿ ಕೂಡ ಹೋಗ್ತೈತಿ. ಅದರಿಂದ ಭಾಳಷ್ಟು ಬೆನಿಫಿಟ್ನೂ ಆಕೈತಿ ಮತ್ತು ನಿಮಗೆ ರೆವೆನ್ಯೂ ಕೂಡ ಜನರೇಟ್ ಆಕೈತಿ. ಮತ್ತು YPP ಪ್ರೋಗ್ರಾಮ್ದಲ್ಲಿ ಆ ವ್ಯೂಸನ್ನು ಕೂಡ ಕೌಂಟ್ ಆಕ್ಕಾವ. ಮತ್ತು ಇನ್ನೊಂದು ಲಾಸ್ಟಿನ ಮಾತು ಒಂದು ಏನು ಹೇಳ್ತೀನಿ ಅಂದ್ರೆ, ಕಾಪರೇಟ್ ಕಂಟೆಂಟ್ ತಗೊಂಡು ಮಾಡ್ಲಿಕ್ಕೆ ಹೋಗಬೇಡ್ರಿ. ಸ್ವಂತವಾದ ಒಂದು ಕಂಟೆಂಟ್ಗಳನ್ನು ಮಾಡುವ ಒಂದು ಪ್ರಯತ್ನ ಮಾಡಿರಿ. ನಿಮಗೆ ಭಾಳಷ್ಟು ಕಲಿಸಲಿಕ್ಕೆ ನಾನು ಈ ಚಾನಲ್ ಮೇಲೆ ಭಾಳಷ್ಟು ಪ್ರಯತ್ನ ಪಟ್ಟೆ. ಕಳೆದ 1 ತಿಂಗಳು 1.5 ತಿಂಗಳಿಂದ ನಾನು ಈ ಚಾನಲ್ ಮೇಲೆ ಆ್ಯಕ್ಟಿವ್ ಇಲ್ಲ. ಯಾಕಂದರೆ ಈ ಚಾನಲ್ ಮೇಲೆ ಆ್ಯಕ್ಟಿವ್ ಇರಲಾರ್ದಂಥ ಒಂದು ಕಾರಣ ಇದೆ. ಅದು ಕಾರಣ ಏನಪ್ಪ ಅಂದ್ರೆ, ನಾನು
ನಿಮ್ಮ ಸಲುವಾಗಿನೇ ಒಂದು ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ನಂದು ಒಂದು ಬೇರೆ ಒಂದು 2-3 ಚಾನಲ್ ಅದಾವಲ್ಲ, ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಈಗ ಮುಂದಿನ ದಿನದಲ್ಲಿ ಬರುವಂಥ ದಿನದಲ್ಲಿ ನಿಮಗೆ ಬಹಳಷ್ಟು ಹೊಸ ಐಡಿಯಾಸ್ಗಳನ್ನು ಹೇಗೆ ಮಾಡಬೇಕು, ಯಾವ ಥರ ಬೆಳಿಬೇಕು ಅನ್ನೋದು ಬಹಳಷ್ಟು ವಿಡಿಯೋಗಳನ್ನು ತರ್ತೀನಿ. ನೀವು ನಮ್ಮ ಚಾನಲ್ ಮೇಲೆ ಜಾಸ್ತಿ ವಿಸಿಟ್ ಆಗೋದಿಲ್ಲ, ನಮಗೆ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಪೂರಾ ವಿಡಿಯೋ ನೋಡೋಂಗಿಲ್ಲ. ಅದಕ್ಕಾಗಿ ನಾನು ಕೂಡ ಮೊದಲು ನಾನು ಕಲಿಬೇಕು, ಆಮೇಲೆ ನಿಮಗೆ ಕಲಿಸ್ಬೇಕು. ಅದು ಏನಂತಾರಲ್ಲ, ಅರ್ಧ ಜ್ಞಾನ ತಗೊಂಡು ಯಾರ ಮುಂದೆ ಜ್ಞಾನ ಹಂಚಿದ್ರೆ ಅವ್ರಿಗೂ ಕಷ್ಟ, ನನಗೂ ಕಷ್ಟ, ಎಲ್ಲರಿಗೂ ತ್ರಾಸ ಆಕೈತಿ. ಮೊದಲು ನಾನು ಕಲಿಬೇಕು, ಕಲೀಲಾಗತ್ತೀನಿ, ಕಲ್ತಿದ್ದೀನಿ. ಎಷ್ಟು ಕಲ್ತಿನಿಲ್ಲ, ನಾಳೆಯಿಂದ ನಾಡದಿಂದ ಆ ವಿಡಿಯೋಗಳನ್ನು ತರ್ತೀನಿ. ಅದಕ್ಕೆ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದಿಂದ. ಕಲ್ತಾನ. ನಮಸ್ಕಾರ ಜವಾರಿ ಮಂದಿಗೆ.